ದೇವನಹಳ್ಳಿ ಪಟ್ಟಣದಲ್ಲಿ ಏನಾಗ್ತಾ ಇದೆ ಅಂದರೆ ಮಿತಿಮೀರಿ ಹೋಗ್ತಾ ಇದೆ ಗಾಂಜಾ ವ್ಯಸನಿಗಳ ಕಾಟ. ನಿಜಕ್ಕೂ ಕೂಡ ಅಲ್ಲಿ ದೊಡ್ಡ ಮಟ್ಟದ ಗಾಂಜಾ ಸಾಗಾಣಿಕೆ ಆಗ್ತಾ ಇದೆ. ಅಲ್ಲಿ ಜಾಸ್ತಿ ಜನ ವ್ಯಸನಿಗಳಾಗ್ತಾ ಇದ್ದಾರೆ. ಇದನ್ನು ತಡೆಯೋಕ್ಕಾಗ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇದೆ. ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ ನಾವು ನೋಡಿದ್ದೀವಿ ಯಾವ್ಯಾವ ರೀತಿಯಾಗಿ ಗಾಂಜಾಗಳು ಸಿಕ್ಕಿತ್ತು, ಪೊಲೀಸರು ಯಾವ ರೀತಿಯಾಗಿ ಆ ಕಳ್ಳನ್ನು ಹಿಡ್ಕೊಂಡಿದ್ರು ಅಂತ. ಈಗ ದೇವನಹಳ್ಳಿಯಲ್ಲೂ ಕೂಡ ಅಷ್ಟೇ ಅದೇ ರೀತಿಯಾದ ಮಾತು ಕೇಳಿ ಬರ್ತಾ ಇದೆ. ದೇವನಹಳ್ಳಿ ಆದಿ ಏನಾಗ್ತಾ ಇದೆ ಅಂತಂದರೆ ಹಾದಿ ತಪ್ಪುತ್ತಾ ಇದೆಯಾ, ಗಾಂಜಾ ನಶೆದಲ್ಲಿದೆಯಾ ಅಂತ ದೇವನಹಳ್ಳಿಯಲ್ಲಿ ರಾಜಾರೋಷವಾಗಿ ನಡೀತಾ ಇದೆ. ಗಾಂಜಾ ಮಾರಾಟ ಯಾರು ಕೂಡ ಕೇಳ್ತಾ ಇಲ್ಲ. ನಡು ರಸ್ತೆಯಲ್ಲೇ ಗಾಂಜಾವನ್ನು ಸೇವಿಸ್ತಾ ಇದ್ದಾರೆ, ಪ್ರಜ್ಞೆ ತಪ್ಪಿ ಬೀಳ್ತಾ ಇದ್ದಾರೆ. ಮೂವರು ಯುವಕರೇನಿದ್ರೆ ಇದೇ ರೀತಿಯಾಗಿ ಬಿದ್ದಿದ್ದಾರೆ. ದೇವನಹಳ್ಳಿ ಪಟ್ಟಣದ ಬಳಿ ಇರುವಂತಹ ಬಸ್ ನಿಲ್ದಾಣದ ಬಳಿ ಘಟನೆ ಆಗಿದೆ. ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಜಾರ್ಖಂಡ್ನಿಂದ ಕೆಲಸಕ್ಕೆ ಬಂದಿದ್ದಂತಹ ಮೂವರು ಯುವಕರು ಗಾಂಜಾ ನಶೆಯಲ್ಲಿದ್ದರು. ಗಾಂಜಾವನ್ನು ಸೇವಿಸಿ ವಿಚಿತ್ರವಾಗಿ ಬಿದ್ದು ಹೋಗಿಬಿಟ್ಟಿದ್ದಾರೆ. ಜಾರ್ಖಂಡ್ನ ಯುವಕರು ಇವರೆಲ್ಲರೂ ಕೂಡ ಜಾರ್ಖಂಡ್ ಮೂಲದ ಯುವಕರನ್ನು ಎಬ್ಬಿಸೋಕೆ ಪೊಲೀಸರು ಸಾಹಸ ಪಟ್ಟಿದ್ದಾರೆ. ಆಂಬುಲೆನ್ಸ್ ಮೂಲಕ ಸ್ಥಳೀಯ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿದೆ. ಕರ್ಕೊಂಡು ಹೋಗಿ ಬಿದ್ದಿರುವ ಗಾಂಜಾ ಯುವಕರನ್ನು ನೋಡಲು ಮುಗಿ ಬೀಳ್ತಾ ಇದ್ದಾರೆ ಜನ ಕೂಡ. ಏನು ಹಿಂಗೆ ಬಿದ್ದಿದ್ದಾರಲ್ಲ ಅಂತ ಹೇಳಿ ಸ್ಥಳಕ್ಕೆ ದೇವನಹಳ್ಳಿ ಠಾಣಾ ಪೊಲೀಸರು ಬಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣ ಏನಿದೆ ಅಲ್ಲಿ ನಡೆದಿರುವಂತಹ ಘಟನೆ ಇದು. ದೇವನಹಳ್ಳಿ ಪಟ್ಟಣದಲ್ಲಿ ಏನಾಗ್ತಾ ಇದೆ ನೋಡಿ. ದೇವನಹಳ್ಳಿ ಮಾತ್ರ ಅಲ್ಲ, ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ ಹುಬ್ಬಳ್ಳಿ, ಧಾರವಾಡ ಆ ಕಡೆ ಕೂಡ ದೊಡ್ಡ ಮಟ್ಟದ ಗಾಂಜಾ ಸಿಗ್ತಾ ಇದೆ. ಅದೇ ನಶೆಯಲ್ಲಿ, ಅದೇ ಅಮಲಿನಲ್ಲಿ ಎಲ್ಲಿ ಬೇಕಂದ್ರಲ್ಲಿ ಪ್ರಜ್ಞೆ ಇಲ್ಲದೆ ಇರೋ ರೀತಿ ಬಿದ್ದಿದ್ದಾರೆ. ನೀವು ಕೂಡ ಗಮನಿಸ್ತಾ ಇರ್ಬೋದು ಅವರು ಯಾವ ರೀತಿಯಾಗಿ ಬಿದ್ದಿದ್ದಾರೆ ಅಂತ. ದೇವನಹಳ್ಳಿ ಆಗಿರುವಂಥದ್ದು ಇದು. ಬೇರೆ ಕಡೆ ಜಾರ್ಖಂಡಿಂದ ಕೆಲಸ ಮಾಡೋಕೆ ಬಂದಿದ್ದಾರೆ ಇಲ್ಲಿಗೆ ಬೆಂಗಳೂರಿಗೆ. ಅವರು ಎಲ್ಲಿ ಸಿಗ್ತೋ ಏನೋ ಗೊತ್ತಿಲ್ಲ ಈ ಗಾಂಜಾ. ಅವರಿಗೆ ಯಾರು ತಂದು ಕೊಡ್ತಾ ಇದ್ದಾರೆ, ಯಾರು ಮಾರಾಟ ಮಾಡ್ತಾ ಇದ್ದಾರೆ ಅದೇನೋ ಒಂದು ಗೊತ್ತಾಗ್ತಾ ಇಲ್ಲ. ಆದರೆ ಅದನ್ನು ಸೇದಿ ಆ ನಶೆಯಲ್ಲಿನೇ ಬಿದ್ದಿದ್ದಾರೆ. ರಸ್ತೆಯಲ್ಲಿ ಯಾರಿಗೂ ಕೂಡ ಪ್ರಜ್ಞೆ ಇಲ್ಲ ಅವ್ರಿಗೆ. ಜನ ಬಂದು ನೋಡ್ತಾ ಇದ್ದಾರೆ, ಏನು ಹಿಂಗೆ ಬಿದ್ದಿದ್ದಾರೆ, ಏನು ಸತ್ತೋಗ್ಬಿಟ್ರ ಅಂತ ಕೆಲವರು. ಆ ರೀತಿಯಾಗಿ ಕೂಡ ಗಾಂಜಾದ ನಶೆಯಲ್ಲಿ ಅವರು ಏನಾಗಿದ್ದಾರೆ, ಯಾವ ಜಾಗದಲ್ಲಿ ಬಿದ್ದಿದ್ದಾರೆ, ನಮ್ಮನ್ನು ಬಂದು ಯಾರು ನೋಡ್ತಾ ಇದ್ದಾರೆ ಅದೇನೂ ಕೂಡ ಅವ್ರಿಗೆ ಪ್ರಜ್ಞೆ ಇಲ್ಲ. ಈ ರೀತಿಯಾಗಿ ನಾವು ನೋಡೋಕೆ ಸಿಗ್ತಾ ಇದೆ. ನಡು ರಸ್ತೆಯಲ್ಲಿ ಯುವಕರು ಈ ರೀತಿಯಾಗಿ ಬೀಳ್ತಾ ಇದ್ದಾರೆ, ಗಾಂಜಾಗಳಿಗೆ ವ್ಯಸನಿಗಳಾಗ್ತಾ ಇದ್ದಾರೆ ಅಂತಂದರೆ ಎಲ್ಲಿ ತಪ್ಪಾಗ್ತಾ ಇದೆ? ಪೊಲೀಸರು ಹುಡುಕ್ತಾ ಇದ್ದಾರೆ, ಅವ್ರವ್ರ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಈ ಗಾಂಜಾ ವಸ್ತುಗಳೇನು ಸಿಗ್ತಾ ಇವೆ, ಮಾದಕ ವಸ್ತುಗಳು. ಹೀಗಿರುವಾಗ ಆದರೂ ಕೂಡ ತಕ್ಕ ಮಟ್ಟಿಗೆ ಒಂದು 100% ಆಗಿ ನಿಲ್ಲಿಸೋಕೆ ಆಗ್ತಾ ಇಲ್ಲ. ಅದನ್ನು ಒಂದು 50% ಪೊಲೀಸರು ಹಿಡಿದಿರ್ಬೋದು. ಆದರೆ ಇನ್ನೂ ಕೂಡ 50-40% ಗಾಂಜಾವನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅದು ಕೂಡ ಯಾರ ಭಯನೂ ಇಲ್ಲದೆ ಎಲ್ಲಿ ಬೇಕಲ್ಲಿ ಮಾರ್ತಾ ಇದ್ದಾರೆ, ಯಾರಿಗೆ ಬೇಕು ಅವ್ರಿಗೆ ಮಾರ್ತಾ ಇದ್ದಾರೆ. ಇದರಿಂದ ಇವರು ಜಾರ್ಖಂಡ್ ಅವರೇ ಆಗಿರ್ಬೋದು. ಆದರೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಸಾಕಷ್ಟು ಜನರು ಕೂಡ ಇದ್ದಾರೆ, ಕನ್ನಡಿಗರು ಕೂಡ ಇದ್ದಾರೆ. ಈ ರೀತಿಯಾಗಿ ನಾವು ಮಾದಕ ವಸ್ತುಗಳನ್ನು ಉಪಯೋಗಿಸ್ತಾ ಹೋದರೆ ಯುವ ಪೀಳಿಗೆ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಇದಕ್ಕೆ ವ್ಯಸನಿಗಳಾಗಿ ಅವರು ಸಾವನ್ನು ಕೂಡ ಹಾಕ್ಬೋದು. ಆದರೆ ಇದನ್ನು ಕಡಿವಾಣ ಹಾಕಬೇಕು ಅಂತಂದರೆ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಬೇಕು. ಮತ್ತು ಪೊಲೀಸರು ಕೂಡ ಅಷ್ಟೇ ಇನ್ನು ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆಯನ್ನು ನಡೆಸಬೇಕು. ತುಂಬ ಈಸಿಯಾಗಿ ಇಂಥವ್ರಿಗೆ ಸಿಗ್ತಾ ಇದೆ ಅಂತಂದರೆ ಅದು ಎಲ್ಲ ಕಡೆ ಇದೆ ಅಂತ ಅರ್ಥ. ಇನ್ನು ಇದನ್ನು ಯಾರು ಸಾಗಾಟ ಮಾಡ್ತಾ ಇದ್ದಾರೆ, ಪೆಡ್ಲರ್ಗಳೇನಿದ್ದಾರೆ, ಡ್ರಗ್ಸು, ಗಾಂಜಾ ಇವೆಲ್ಲವನ್ನು ಕೂಡ ಕಳಿಸುವಂಥವ್ರು ಮತ್ತು ಬಳಸುವಂಥವ್ರು, ಅವರ ಮೂಲವನ್ನು ಹುಡುಕ್ತಾ ಹೋದಾಗ ನಮಗೆ ಗೊತ್ತಾಗುತ್ತೆ ಯಾರು ಏನು ಎತ್ತ. ಇನ್ನು ಈ ರೀತಿಯಾಗಿ ಏನು ರಸ್ತೆಯಲ್ಲಿ ಬಿದ್ದಿದ್ದಾರಲ್ಲ ಅವ್ರನ್ನ ಪೊಲೀಸರು ಬಂದು ನೋಡಿದ್ದಾರೆ, ಯಾರೋ ಮಾಹಿತಿ ಕೊಟ್ಟಿರ್ತಾರೆ, ಇಲ್ಲಿ ಈ ರೀತಿಯಾಗಿ ಒಂದು 3-4 ಜನ ಹುಡುಗರು ಬಿದ್ದಿದ್ದಾರೆ, ಅವ್ರಿಗೆ ಪ್ರಜ್ಞೆ ಇಲ್ಲ, ಅವರು ಒಂದು ನಶೆಯಲ್ಲಿದ್ದಾರೆ, ಬನ್ನಿ ಅಂತ ಹೇಳಿದಾಗ ಪೊಲೀಸರು ಕೂಡ ಬಂದು ನೋಡಿದ್ದಾರೆ. ನೋಡಿ ಅವರನ್ನು ಎಬ್ಸೋಕ್ಕಾಗ್ತಾ ಇಲ್ಲ. ಬಂದು ಎಬ್ಸಿದ್ರು ಕೂಡ ಅವರಿಗೆ ಪ್ರಜ್ಞೆನೇ ಇಲ್ಲ. ಆ ರೀತಿಯಾಗಿ ರೋಡಲ್ಲಿ ಬಿದ್ದಿರುವಂಥದ್ದು. ಆದರೂ ಕೂಡ ಹಂಗೋ ಹೆಂಗೋ ಮಾಡಿ ಪೊಲೀಸರು ಅವ್ರನ್ನ ಆಂಬುಲೆನ್ಸಲ್ಲಿ ಹಾಕಿಸಿ ಸರ್ಕಾರಿ ಒಂದು ಆಸ್ಪತ್ರೆಗೆ ಕಳಿಸಿದ್ದಾರೆ. ಮತ್ತು ಟೆಸ್ಟ್ ಮಾಡ್ತಾರೆ, ಅವ್ರು ಯಾಕೆ ಇಷ್ಟು ದೊಡ್ಡ ಮಟ್ಟದ ಅಮಲಲ್ಲಿದ್ದಾರೆ, ಅವ್ರು ಏನೇನು ಸೇವಿಸಿದ್ದಾರೆ ಅದನ್ನು ಟೆಸ್ಟ್ ಮಾಡಿದಾಗ ಎಲ್ಲ ಗೊತ್ತಾಗುತ್ತೆ ಏನು ತೊಗೊಂಡಿದ್ದಾರೆ ಎತ್ತಂತ. ಅವರು ನಶೆಯೆಲ್ಲ ಇಳಿದು ಆದಮೇಲೆ ಅವ್ರನ್ನ ವಿಚಾರಿಸ್ತಾರೆ, ನಿಮಗೆ ಇದನ್ನು ಯಾರು ಕೊಡ್ತಾ ಇದ್ರು, ನೀವು ಎಲ್ಲಿಂದ ಬಂದಿದ್ರೆ ಅಥವಾ ನೀವೇ ತೊಗೊಂಡು ಬಂದಿದ್ರಾ, ಬೇರೆ ಯಾರಾದರೂ ಕೊಟ್ಟಿದ್ರಾ, ಏನು ಎತ್ತ ಅಂತ ಹೇಳಿ ದೇವನಹಳ್ಳಿ ಪೊಲೀಸರು ಏನಿದ್ದಾರೆ ಇದ್ರ ಬಗ್ಗೆ ಭೇಟಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ನಡು ರಸ್ತೆಯಲ್ಲಿ ಯಾರಿಗೂ ಕೂಡ ಏನೂ ಪ್ರಜ್ಞೆ ಇಲ್ಲದಂತೆ ಬಿದ್ದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣ ಏನಿದೆ ಅಲ್ಲಿ ಯಾರ ಒಂದು ಭಯನೂ ಇಲ್ಲದೆ ಈ ರೀತಿಯಾಗಿ ಗಾಂಜಾ ಸಿಗುತ್ತಾ ಇದೆ, ಮಾರಾಟ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾರೂ ಸರಿಯಾದ ರೀತಿ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ ಆಕ್ರೋಶ ಕೂಡ ಸಾರ್ವಜನಿಕ ವಲಯದಲ್ಲಿದೆ. ಇಷ್ಟು ಈಸಿಯಾಗಿ ಒಬ್ಬ ಸಾಮಾನ್ಯ ಯುವಕರಿಗೆ ಸಿಗ್ತಾ ಇದೆ ಗಾಂಜಾ ಅಂತಂದರೆ ಎಷ್ಟು ಒಂದು ಲೋಕಲ್ ಮಟ್ಟದಲ್ಲಿ ಇವರು ಮಾರಾಟವನ್ನು ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ವಿ ದೊಡ್ಡ ದೊಡ್ಡ ಕ್ಲಬ್ಬು, ಪಾರ್ಟಿ, ಶ್ರೀಮಂತರ ಮಕ್ಕಳಿಗೆ ಮಾತ್ರ ಈ ಗಾಂಜಾ ಡ್ರಗ್ಸ್ ಎಲ್ಲ ಸಿಗುತ್ತೆ ಅಂತ, ಬೆಲೆ ಬಾಳುತ್ತೆ ಅಂತ. ಇಲ್ಲ, ಇಲ್ಲಿ ದಿನಗೂಲಿ ಕೆಲಸ ಮಾಡುವಂತಹ ಯುವಕರಿಗೂ ಕೂಡ ಈ ಗಾಂಜಾ ಸಿಗ್ತಾ ಇದೆ.
ಸಪ್ಲೈ ಮಾಡ್ತಾ ಇದ್ದಾರೆ. ಅದನ್ನು ಲಾಭಕ್ಕೋಸ್ಕರ ಯಾರಿಗೆ ಬೇಕಾದರೂ ಮಾರ್ತಾರೆ, ಎಂಥವ್ರಿಗೆ ಬೇಕಾದರೂ ಮಾರ್ತಾರೆ. ಈ ರೀತಿ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೆಲವರು. ಸಾಕಷ್ಟು ಲಾಭ ಬರುತ್ತೆ ಅಂತ ಹೇಳಿ ಜನರಿಗೆ ಏನಾದರೆ ಏನು, ಯುವಕರಿಗೆ ಏನಾದರೆ ಏನು, ನಮಗೆ ಲಾಭನೇ ಮುಖ್ಯ ಅಂಥೇಳಿ ಮಾರಾಟ ಮಾಡಿರೋದಕ್ಕೇ ಈ ರೀತಿಯಾಗಿ ಈಗ ಬೀದಿಯಲ್ಲಿ ಬಿದ್ದಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.